ಕನ್ನಡ ಲೈಫ್ ಚಾನೆಲ್ನ ವಿಶೇಷ ಯುಗಾದಿ ಪಂಚಾಂಗ ಶ್ರವಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾಲಚಕ್ರ ಉಳ್ಳುತ್ತಲೇ ಇದೆ. ಹಳೆಯ ಕಹಿ ನೆನಪುಗಳು ಮರೆತುಬಿಟ್ಟು ಹೊಸ ಭರವಸೆ, ಹೊಸ ಕನಸುಗಳೊಂದಿಗೆ ನಾವೀಗ ಪರಾಭವ ನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಹೊಸ ವರ್ಷ ಶುರುವಾಗಿದೆ ಅಂದ ತಕ್ಷಣ ಈ ವರ್ಷ ನನ್ನ ಲೈಫ್ ಹೇಗಿರುತ್ತೆ, ನನ್ನ ಕಷ್ಟಗಳಾದರೂ ಈ ವರ್ಷ ಆದರೂ ದೂರ ಆಗುತ್ತಾ, ಇನ್ನು ಕೆರಿಯರ್ ಗ್ರಾಫ್ ಹೇಗಿರುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇರೋದು ರಾಶಿ ಚಕ್ರದ ಅತ್ಯಂತ ಬ್ಯಾಲೆನ್ಸ್ ರಾಶಿ, ನ್ಯಾಯದ ಸಂಕೇತವಾಗಿರೋ ತುಲಾರಾಶಿ ಬಗ್ಗೆ. ತುಲಾರಾಶಿಯವರೇ, ಈ ವರ್ಷದ ನಿಮ್ಮ ಜಾತಕದ ಸ್ಕೋರ್ ಕಾರ್ಡ್ ನೋಡಿದ್ರೆ ಒಂದು ಕಡೆ ಸ್ವಲ್ಪ ಎಚ್ಚರಿಕೆಯ ಗಂಟೆ ಬಾರಿಸ್ತಾ ಇದೆ, ಮತ್ತೊಂದು ಕಡೆ ಏನೋ ನಿಮ್ಮ ಸ್ಟೇಟಸ್ ಮಾತ್ರ ಸೂಪರ್ ಆಗಿದೆ. ಹಾಗಾದರೆ ಈ ವರ್ಷದ ಲೆಕ್ಕಾಚಾರ ಹೇಗಿದೆ? ಬನ್ನಿ ಪ್ರಾಕ್ಟಿಕಲ್ ಆಗಿ ನಿಮ್ಮ ದಿನನಿತ್ಯದ ಬದುಕಿಗೆ ಕನೆಕ್ಟ್ ಆಗೋ ಹಾಗೆ ನೋಡೋಣ. ಈ ವರ್ಷ ತುಲಾರಾಶಿಯವರಿಗೆ ಆದಾಯ ಬಂದು 5, ಖರ್ಚು 14, ಗೌರವ 6, ಅವಮಾನ 3. ಈ ನಂಬರ್ಸ್ ನೋಡಿದಾಗ ಮೇಲ್ನೋಟಕ್ಕೆ ಸ್ವಲ್ಪ ಟೆನ್ಷನ್ ಆಗೋದು ಸಹಜನೇ. ನೋಡಿ, ನಿಮ್ಮ ಆದಾಯ ಸಂಖ್ಯೆ ಜಸ್ಟ್ 5 ಇದ್ರೆ ಖರ್ಚಿನ ಸಂಖ್ಯೆ 14 ಇದೆ. ಅಂದರೆ ನೀವು 1 ರೂಪಾಯಿ ಗಳಿಸಿದ್ರೆ 3 ರೂಪಾಯಿ ಅಷ್ಟು ಖರ್ಚು ಮಾಡೋ ಪರಿಸ್ಥಿತಿ ಎದುರಾಗ್ಬೋದು. ಫಿನಾನ್ಷಿಯಲ್ ಆಗಿ ಇದೊಂದು ಚಾಲೆಂಜಿಂಗ್ ವರ್ಷ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಖುಷಿ ಪಡಬೇಕಾದ ವಿಷಯ ಏನಪ್ಪ ಅಂದರೆ ನಿಮಗೆ ಗೌರವ 6 ಇದೆ. ಇದರ ಅರ್ಥ ನಿಮ್ಮ ಜೋಬಲ್ಲಿ ಕಾಸು ಇಲ್ದಿದ್ರೂ ಸಮಾಜದಲ್ಲಿ ನಿಮ್ಮ ಮರ್ಯಾದೆಗೆ ಹಾಗೆ ನಿಮ್ಮ ಸ್ಟೇಟಸ್ಗೆ ಚೂರು ಸಹ ಕಮ್ಮಿ ಆಗಲ್ಲ ಅಂತ. ಜನ ನಿಮ್ಮನ್ನು ರಾಜನಂತೆಯೇ ಟ್ರೀಟ್ ಮಾಡ್ತಾರೆ. ಇನ್ನು ಅವಮಾನ 3 ಇರೋದ್ರಿಂದ ಸಣ್ಣ ಪುಟ್ಟ ಟೀಕೆಗಳು, ಕಾಲೆಳೆಯೋ ಕೆಲಸಗಳು ನಡೆಸ್ಬೋದು. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ಇಗ್ನೋರ್ ಮಾಡಿ. ಹಾಗಾದರೆ ವೃತ್ತಿ, ರಾಜಕೀಯ, ಮಾಧ್ಯಮ ಹಾಗೆ ಆರೋಗ್ಯದಲ್ಲಿ ಈ ವರ್ಷ ಹೇಗಿರಲಿದೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ತುಲಾರಾಶಿಯ IT ಉದ್ಯೋಗಿಗಳಿಗೆ, ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡೋರಿಗೆ ಈ ವರ್ಷ ಮಿಶ್ರ ಫಲ ಗೋಚರ ಆಗ್ತಾ ಇದೆ. ಶನಿ ಭಗವಂತನು 6ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ವರ್ಕ್ ಪ್ರೆಷರ್ ಖಂಡಿತ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಡೆಡ್ಲೈನ್ಗಳು ಸಹ ಬೆನ್ನೇರ್ಬೋದು. ನಾನು ಒಬ್ಬನೇ ಎಷ್ಟು ಅಂತ ಕೆಲಸ ಮಾಡಲಿ ಅನ್ನೋ ಫೀಲ್ ಸಹ ನಿಮಗೆ ಬರ್ಬೋದು. ಆದಾಯ ಕಡಿಮೆ ಇರೋದ್ರಿಂದ ಈಗಿರೋ ಕೆಲಸ ಬಿಟ್ಟು ನೀವು ಬೇರೆ ಕಡೆ ಜಂಪ್ ಮಾಡೋ ಮುನ್ನ ಒಂದು 100 ಸಲ ಯೋಚನೆ ಮಾಡಿ. ಇರೋ ಕೆಲಸದಲ್ಲೇ ನೀವು ಪ್ರೂವ್ ಮಾಡ್ಕೊಳ್ಳಿ. ಆಫೀಸಲ್ಲಿ ನಿಮ್ಮ ಬೆಳವಣಿಗೆಗೆ ಸಹಿಸದವರು ಪಿತೂರಿ ಮಾಡ್ತಾರೆ. ಅಂತಿಮ ಜಯ ಆದರೆ ನಿಮ್ಮದೇ ಆಗತ್ತೆ. ಇನ್ನು ರಾಜಕೀಯ ನಾಯಕರಿಗೆ ಹಾಗೆಯೇ ಸಮಾಜ ಸೇವಕರಿಗೆ ಇದು ಬಹಳ ನಿರ್ಣಾಯಕ ವರ್ಷ ಅಂತಲೇ ಹೇಳ್ಬೋದು. ರಾಜಪೂಜಾ 6 ಇರೋದ್ರಿಂದ ಪಾರ್ಟಿಯಲ್ಲಿ ನಿಮ್ಮದೇ ಮೇಲ್ಗೈ ಅಂತಲೇ ಹೇಳ್ಬೋದು. ನಿಮ್ಮ ಮಾತಿಗೆ ಹೈಕಮಾಂಡ್ ಬೆಲೆ ಕೊಡುತ್ತೆ. ಇನ್ನು ಉನ್ನತ ಸ್ಥಾನಮಾನ ಅಥವಾ ಜವಾಬ್ದಾರಿ ಸಿಗೋ ಯೋಗ ಸಹ ಗೋಚರ ಆಗ್ತಾ ಇದೆ. ಅವಮಾನ 3 ಇರೋದ್ರಿಂದ ನಿಮ್ಮದೇ ಬೆಂಬಲಿಗರು ಅಥವಾ ಆಪ್ತರು ನಿಮ್ಮ ವಿರುದ್ಧ ಕುತಂತ್ರ ಮಾಡ್ಬೋದು. ಸಾರ್ವಜನಿಕವಾಗಿ ನೀವು ಮಾತನಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾತನಾಡಿ. ಒಂದು ಸಣ್ಣ ತಪ್ಪು ಹೇಳಿಕೆ ಇದೆಯಲ್ಲ, ಅದು ದೊಡ್ಡ ವಿವಾದ ಆಗ್ಬೋದು. ಪತ್ರಕರ್ತರು, ಆ್ಯಂಕರ್ಗಳು, ಕಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್ಗಳು ಹಾಗೆಯೇ ಸಿನಿಮಾ ರಂಗದವ್ರಿಗೆ ಪ್ರತಿಭೆ ತೋರಿಸಲು ಇದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ನಿಮ್ಮ ಟ್ಯಾಲೆಂಟ್ಗೆ ಈ ವರ್ಷ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ಇನ್ನು ಹೊಸ ಪ್ರಾಜೆಕ್ಟ್ಗಳಿಗೆ ಇನ್ನೂ ಅವಕಾಶ ಸಹ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವೇ ಸ್ವಂತವಾಗಿ ಪ್ರೊಡಕ್ಷನ್ ಅಥವಾ ಹೊಸ ಬಜೆಟ್ನ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದರೆ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಖರ್ಚು 14 ಇರೋದ್ರಿಂದ ಬಜೆಟ್ ಮಿತಿಮೀರಿ ಹೋಗೋ ಚಾನ್ಸಸ್ಸು ಹೆಚ್ಚಾಗಿ ಗೋಚರ ಆಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪೋಸ್ಟ್ ಹಾಕಬೇಕಾದ್ರೂ ಹುಷಾರಾಗಿರಿ. ಯಾಕೆ ಅಂದರೆ ನಿಮ್ಮ ವೈಯಕ್ತಿಕ ವಿಚಾರಗಳು ಟ್ರೋಲ್ ಆಗೋ ಸಾಧ್ಯತೆ ಹೆಚ್ಚಾಗಿ ಗೋಚರ ಆಗ್ತಾ ಇದೆ. ಇನ್ನು ಈ ವರ್ಷ ತುಲಾರಾಶಿಯವರಿಗೆ ವ್ಯಾಪಾರ ಹೇಗಿದೆ ಅಂತ ನಾವು ನೋಡೋದಾದರೆ ಖರ್ಚು 14 ಇರೋದ್ರಿಂದ ನೀವೇನಾದರೂ ಹೊಸ ಬಂಡವಾಳ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಾ ಇದ್ದರೆ 1-2 ಸಲ ವಿಚಾರಿಸಿ ಯಾವುದು ಬೆಸ್ಟೋ ಅಲ್ಲಿ ನೀವು ಬಂಡವಾಳ ಹೂಡೋದು ತುಂಬಾ ಒಳ್ಳೆಯದ ಅನಿಸುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಲೆಕ್ಕಾಚಾರ ಪಕ್ಕಾ ಇರಲಿ. ಯಾರಿಗೂ ಸುಮ್ಮನೆ ಕೈ ಸಾಲವನ್ನು ಕೊಡೋಕ್ಕೆ ಹೋಗಬೇಡಿ. ಬೆಳೆದ ಬೆಳೆಗೆ ಸಾಧಾರಣ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಯಂತ್ರೋಪಕರಣಗಳ ಖರೀದಿಗಾಗಿ ಅಥವಾ ಮತ್ಯಾವುದೋ ಆಸೆಗೆ ಬಿದ್ದುಬಿಟ್ಟು ನೀವು ಇನ್ನೂ ದೊಡ್ಡ ಸಾಲವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ತುಲಾರಾಶಿಯವರಿಗೆ ಈ ವರ್ಷ ಕುಟುಂಬ ಮತ್ತು ಸಂಬಂಧ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಆರ್ಥಿಕ ಅಸಮತೋಲನದಿಂದಾಗಿ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗ್ಬೋದು. ನಾನಾ ನೀನು ಅನ್ನೋ ಈಗೋ ಬಿಟ್ಬಿಟ್ಟು ನೀವು ಬಜೆಟ್ ಪ್ಲ್ಯಾನ್ ಮಾಡಿಕೊಂಡು ಒಟ್ಟಿಗೆ ಹೆಜ್ಜೆ ಹಾಕಿದ್ರೆ ಸಂಸಾರ ಸುಖಮಯವಾಗಿರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಹಾಗೆಯೇ ಭವಿಷ್ಯದ ಬಗ್ಗೆ ನಿಮಗೆ ಚಿಂತೆ ಕಾಡ್ಬೋದು.
ತಾಳ್ಮೆಯಿಂದ ಅವರೊಟ್ಟಿಗೆ ನೀವು ಸಮಯವನ್ನು ಕಳೆಯಿರಿ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ ಆರೋಗ್ಯವೇ ಮಹಾಭಾಗ್ಯ. ಈ ವರ್ಷ ನೀವು ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ, ಹುಷಾರಾಗಿರಿ. ಇನ್ನು ಒತ್ತಡ ಹಾಗೆಯೇ ಫಿನಾನ್ಷಿಯಲ್ ಟೆನ್ಷನ್ ಹೆಚ್ಚಾಗಿರೋದ್ರಿಂದ ನಿಮಗೆ ನಿದ್ರಾಹೀನತೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಬೋದು. ಇದರಿಂದ ಪ್ರತಿದಿನ ನೀವು ಬೆಳಗ್ಗೆ ಯೋಗ ಅಥವಾ ಧ್ಯಾನ ಹಾಗೆಯೇ 20 ನಿಮಿಷ ವಾಕಿಂಗ್ ಮಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ತುಲಾರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 6, 8. ಅದೃಷ್ಟ ಬಣ್ಣ ಬಿಳಿ ಬಣ್ಣ ಹಾಗೆಯೇ ಸ್ಕೈ ಬ್ಲೂ ಕಲರ್. ಆದಷ್ಟು ನೀವು ಕಪ್ಪು ಬಣ್ಣವನ್ನು ಅವಾಯ್ಡ್ ಮಾಡೋದು ಉತ್ತಮ. ಇನ್ನು ತುಲಾರಾಶಿಯವರು ಈ ವರ್ಷ ಆರ್ಥಿಕ ಬ್ಯಾಲೆನ್ಸ್ ಕಾಪಾಡ್ಕೊಳ್ಳೋಕೆ ನೀವು ಈ ಸರಳ ಪರಿಹಾರವನ್ನು ಪಾಲಿಸಿದ್ರೆ ತುಂಬಾ ಒಳ್ಳೆಯಿತು. ನೀವು ಆದಾಯವನ್ನು ಹೆಚ್ಚಿಸ್ಕೊಳ್ಳೋಕೆ ತುಲಾರಾಶಿಗೆ ಅಧಿಪತಿಯಾದ ಶುಕ್ರನ ಆರಾಧನೆ ಮಾಡುವುದು ಒಳ್ಳೆಯದು. ಹಾಗೆಯೇ ನೀವು ಪ್ರತಿ ಶುಕ್ರವಾರ ತಪ್ಪದೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚಿ. ಹಾಗೆಯೇ ಖರ್ಚನ್ನು ಕಂಟ್ರೋಲ್ಗೆ ತರಲು ನೀವು ಶುಕ್ರವಾರ ದಿನ ನೀವು ಹಸುವಿಗೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ. ಇನ್ನು ಶನಿವಾರ ದಿನ ನೀವು ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡೋದ್ರಿಂದ ಕೆಲಸದಲ್ಲಿನ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ. ಪರಭಾವ ನಾಮ ಸಂವತ್ಸರವು ತುಲಾರಾಶಿಯವರಿಗೆ ಆರ್ಥಿಕವಾಗಿ ಸ್ವಲ್ಪ ಸವಾಲಾಗಿದ್ದರೂ ನಿಮ್ಮ ಗೌರವ ಅಂತಸ್ತಿಗೆ ಯಾವುದೇ ರೀತಿಯ ಕುಂದು ಬರೋದಿಲ್ಲ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ ಅಂತ ಎದೆಗುಂದಬೇಡಿ. ಪಕ್ಕಾ ಪ್ಲಾನಿಂಗ್ ಹಾಗೆಯೇ ಕಠಿಣ ಪರಿಶ್ರಮದಿಂದ ಈ ವರ್ಷವನ್ನು ನೀವು ಯಶಸ್ವಿಯಾಗಿ ದಾಟಬಹುದು. ನಿಮ್ಮೆಲ್ಲರಿಗೂ ಯುಗಾದಿ ಹೊಸ ವರ್ಷ ಹಾಗೆಯೇ ಹೊಸ ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತೀನಿ. ಕನ್ನಡ ಲೈಫ್ ಚಾನಲ್ನ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.